ಪದ್ಧತಿ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗುತ್ತೆ, 2 ಸಲ ಆಗದಿತ್ತು ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ. ಅದು ಗಟ್ಟಿ ಇತ್ತಂದ್ರೆ ಅದು ಆಗೋದಿಲ್ಲ, ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು. ಅದು ಅವ್ರು ಸಲಹೆ ಮಾಡಿದ್ರೆ ನಾವೇ ದೂರ ಕೊಡೋಕೆ ಹೇಳಿದ್ವಿ ಫಸ್ಟಿಗೆ, ಅದು ಚರ್ಚೆ ಮಾಡಿ ಕೊಡು ಅಂತ ಹೇಳಿದ್ರು. ನಮ್ಮ MLAಗಳನ್ನ ಟ್ರ್ಯಾಪ್ ಮಾಡಿದ್ರಲ್ಲ, ಅದು MLA ಮಾಡಿದ್ರು, ಮಂತ್ರಿಗಳು ಮಾಡಿದ್ರು, ಅದು ಪೊಲಿಟಿಕಲಿ ಕನೆಕ್ಟ್ ಇರಲಿಲ್ಲ. ಹಾಯ್ ಫ್ರೆಂಡ್ಸ್, ಆನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರ. ಸ್ನೇಹಿತರೆ, ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದಿನದಿಂದ ದಿನಕ್ಕೆ ಬಹಳಷ್ಟು ಸುದ್ದಿಯನ್ನು ಪಡೆದುಕೊಳ್ತಾ ಇದೆ. ಮೊನ್ನೆ ಸದನದಲ್ಲೂ ಕೂಡ ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತು. ಹಾಗಾದರೆ ಈ ಹನಿ ಟ್ರ್ಯಾಪ್ ಅಂದರೆ ಏನು? ಇದಕ್ಕೆ ಹೇಗೆ ನಮ್ಮ ರಾಜಕಾರಣಿಗಳು ಬೀಳ್ತಾರೆ? ಈ ಹನಿ ಟ್ರ್ಯಾಪ್ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಹನಿ ಟ್ರ್ಯಾಪ್ ಕುರಿತು ಒಂದು ದೊಡ್ಡ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಕುರಿತು ಕೂಡ ನೋಡೋಣ. ಸ್ನೇಹಿತರೆ, ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿಬಿಟ್ಟಿದೆ ಅಂತಲೇ ಹೇಳಬಹುದು. ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವ KN ರಾಜಣ್ಣ ಅವರೇ ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಬಹಿರಂಗ ಹೇಳಿಕೆಯನ್ನು ಕೊಟ್ಟು ಶಾಕ್ ಕೊಟ್ಟಿದ್ದಾರೆ. ನನ್ನ ಮೇಲೆ 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಅಂತ ಹೇಳಿದರು. ಈ ವಿಚಾರವಾಗಿ ಕಾಂಗ್ರೆಸ್ನ ಮತ್ತೊಬ್ಬ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹನಿ ಟ್ರ್ಯಾಪ್ ನಡೆದಿರೋದು ಕೇವಲ 40 ನಾಯಕರಿಗಲ್ಲ ಅನ್ನುವಂತಹ ಒಂದು ಶಾಕಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟಂತಹ ಒಂದು ಹೊಸ ಸಂಖ್ಯೆಯಲ್ಲಿ ಅಂದರೆ ಎಷ್ಟು ಜನರಿಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಅಂದರೆ, ಈ ಹಿಂದೆ 40ಕ್ಕೂ ಹೆಚ್ಚು ಮಂದಿಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ರಾಜಣ್ಣ ಅವರು ಸದನದಲ್ಲಿ ಹೇಳಿದರು. ಆದರೆ ಸತೀಶ್ ಜಾರಕಿಹೊಳಿ ಅವರ ಪ್ರಕಾರ ಹನಿ ಟ್ರ್ಯಾಪ್ಗೆ ಒಳಗಾಗಿರೋದು ಕೇವಲ 40 ಮಂದಿ ಅಲ್ವಂತೆ. ಅಲ್ಲದೆ ರಾಜ್ಯದಿಂದ ಮಾತ್ರವಲ್ಲ, ದೆಹಲಿಯ ಅನೇಕ ನಾಯಕರು ಹಾಗೂ ಅಧಿಕಾರಿಗಳನ್ನು ಕೂಡ ಹನಿ ಟ್ರ್ಯಾಪ್ ಮಾಡಲಾಗಿದೆ. ರಾಜ್ಯದಲ್ಲಿ ಕೇವಲ 40 ಮಂದಿಯಲ್ಲ, ಕನಿಷ್ಠ 400 ಜನರನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತಹ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಇಲ್ಲಿ ಒಂದು ಪಕ್ಷದವರು ಅಂತ ಇಲ್ಲ, ಎಲ್ಲ ಪಕ್ಷಗಳ ನಾಯಕರನ್ನ ಹನಿ ಟ್ರ್ಯಾಪ್ ಬಲೆಯಲ್ಲಿ ಸಿಲುಕಿಸಲಾಗಿದೆ. ಹನಿ ಟ್ರ್ಯಾಪ್ ಮೂಲಕ CMಗಳಿಗೆ ಬೆದರಿಕೆ ಹಾಕಿರುವ ಹಲವು ನಿದರ್ಶನಗಳು ಹಿಂದಿನಿಂದಲೂ ಕೂಡ ಇವೆ. ತಮ್ಮ ಕೆಲಸ ಈಡೇರಿಸಿಕೊಳ್ಳಿಕ್ಕೆ ಹನಿ ಟ್ರ್ಯಾಪ್ ಮೂಲಕ ಅಧಿಕಾರಿಗಳಿಗೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾರೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಹನಿ ಟ್ರ್ಯಾಪ್ ಪ್ರಯತ್ನಗಳ ಕುರಿತು ಕೇಸ್ ದಾಖಲಿಸುವಂತೆ ಸಚಿವ ರಾಜಣ್ಣ ಅವರಿಗೆ ಹೇಳಿದ್ದೆ. ಸುಮಾರು 20 ವರ್ಷಗಳಿಂದಲೂ ಈ ಕೃತ್ಯಗಳು ನಡೀತಾ ಇವೆ. ಹಾಗಾಗಿ ಈ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಅಂತ್ಯವನ್ನು ಹಾಡಬೇಕು. ಪಾಪ ದೆಹಲಿ ನಾಯಕರು ಅಮಾಯಕರು, ಅವರನ್ನು ಹನಿ ಟ್ರ್ಯಾಪ್ಗೆ ಬೀಳಿಸಲಾಗಿದೆ. ಎಲ್ಲ ಪಕ್ಷದ ನಾಯಕರು ಇದರಲ್ಲಿ ಸಿಲುಕಿದ್ದಾರೆ. ಮೀನಿಗೆ ಬಲೆ ಬೀಸುವಂತೆ ಹನಿ ಟ್ರ್ಯಾಪ್ ಬಲೆ ಬೀಸಿದ್ದಾರೆ. ಈ ಮೂಲಕ ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ರಾಜಕಾರಣದಲ್ಲಿರುವಂತಹ ಪ್ರತಿ ಹೆಜ್ಜೆಯಲ್ಲೂ ಕೂಡ ಹುಷಾರಾಗಿರಬೇಕು. ಯಾಕಂದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಒಂದ್ಸಲ ಹತ್ಯೆಯಾದರೆ ಆ ಸ್ಥಾನಮಾನ ಮರಳಿ ಪಡೆಯೋದು ತುಂಬ ಕಷ್ಟ ಅನ್ನುವಂತಹ ಕಿವಿ ಮಾತನ್ನು ಹೇಳಿದ್ದಾರೆ. ಇನ್ನು ಈ ಹನಿ ಟ್ರ್ಯಾಪ್ನಲ್ಲಿ ಭಾಗಿಯಾದವರ ವಿರುದ್ಧ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವರ ಮೇಲೆ ಒಂದಲ್ಲ 2 ಬಾರಿ ಹನಿ ಟ್ರ್ಯಾಪ್ ಆಗಿದೆ. ಈ ಮೂಲಕ ಸಚಿವರ ತೇಜೋವಧೆ ಮಾಡಲಿಕ್ಕೆ ಯತ್ನಿಸಿದ್ದಾರೆ. ಈ ಹನಿ ಟ್ರ್ಯಾಪ್ ಹಿಂದೆ ಇರೋದು ಯಾರು ಅಂತ ಹೇಳಿದ್ರೆ ಅದು ರಾಜಕೀಯ ಆರೋಪವಾಗುತ್ತೆ. ಒಟ್ನಲ್ಲಿ ಹನಿ ಟ್ರ್ಯಾಪ್ ಯತ್ನವಂತೂ ನಡೆದಿದೆ. ಸಚಿವರು ಕೂಡ ಈ ಬಗ್ಗೆ ದೂರು ಕೊಟ್ಟರೆ ಮಾತ್ರವೇ ಅಧಿಕೃತವಾಗುತ್ತೆ. ಇನ್ನು ಈ ಹನಿ ಟ್ರ್ಯಾಪ್ ಯಾರು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇದಕ್ಕಾಗಿ ಒಂದು ತಂಡ ಇದೆ. ಎಲ್ಲ ಪಕ್ಷದವರು ಚರ್ಚಿಸಬೇಕಾದ ಗಂಭೀರ ವಿಷಯ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ದೂರು ಕೊಡೋದು ಅವ್ರು ತಗೋಬೇಕಲ್ಲ, ಏನು ದೂರು ಕೊಡೋದು ಇದ್ರಾಗ ಅವರೇ ತಗೋಬೇಕು. ಯಾರು ಇಲ್ಲ, ಅದನ್ನ ಪೊಲೀಸರ ಹತ್ರ ಪತ್ತೆ ಹಚ್ಚಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗೋದು. ಅವ್ರು ಮಾಡಿದಾರೆ, ಅವ್ರು ಮಾಡಿರೋದು ಬೇರೆಯವರು ನಾವು ಮಾಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ಇದೆ, ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಲಿ. ಇಲ್ಲ, ಆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿಲ್ಲ, ಇರ್ಬೋದು ಅಷ್ಟಂತ ಅವ್ರು ಹೇಳಿದಾರೆ ಅಷ್ಟೇ. ಅದು ನೋಡ್ಬೇಕಾರೆ ಅವರು ಇಲ್ಲಪ್ಪ, ಅವರು ಅದ್ರ ಮ್ಯಾಗ ಡಿಪೆಂಡ್ ಆಗ್ತಿದ್ದಾರೆ.
ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗುತ್ತೆ, 2 ಸಲ ಆಗದಿತ್ತು ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ ಅದು. ಅವ್ನು ಗಟ್ಟಿ ಇತ್ತಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಏನು ಮೊದಲೇ ಹಿಂಗೆ ಆಗ್ತಿತ್ತು ಅಂತ ಅವನ ಹೆದರಿಕಿತ್ತಂದ್ರೆ ಅವನು 10 ಸಲ ಹಾಯ್ ಅಂದರೂ ಅವೇನು ಆ ಕಡೆ ತಿರುಗಿ ನೋಡೋಲ್ಲ. ಸುಮಾರು ಜನ ಇರ್ತಾರೆ ಪಾಪ, ಅವ್ರೇನು ಹಾಯ್ ಅನ್ನೋದೇ ಹಾಯ್ ಅಂತಾವ ಏನು ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಹಾಯ್ ಏನಂತೀವಿ, ನಮಸ್ಕಾರ ಅಂತೀವಿ. ಹಂಗೆ ಯಾವುದ್ರೆ ಅದು ಕೋರ್ಟ್ ಸ್ಟೇ ಆಗಿದೆ, ಅವರು ಯಥಾಸ್ಥಿತಿ ಮುಂದುವರಿತಾರೆ. ಅದ್ರಾಗಿ ಆರೋಪಂತಿಗಳಿರ್ತಾವಲ್ಲ, ಇನ್ನೂ ಅಂತಿಮವಾಗಿ ಫೈನಲ್ ಡಿಸಿಷನ್ ಬಂದ್ಮ್ಯಾಗ ಅದ್ರ ಬಗ್ಗೆ. ಈಗ ಅವರು ಮೆಂಬರ್ ಅದು ಕಂಟಿನ್ಯೂ ಯಾವಾಗ ಹೇಳ್ಯಾರ ನಮ್ಮದೇ ಚರ್ಚೆ ಎಕ್ಸ್ಪರ್ಟ್ ಬಡಿದು ಮಾಡಬೇಕು, ಯಾರೋ ವಕೀಲ ಜೋಡಿ ಮಾಡಬೇಕು, ಅವ್ರು ಮಾಡಿಕೊಡ್ಬೇಕು. ಅವ್ರು ಸಲಹೆ ಮಾಡಿದ್ರೆ ನಾವೇ ದೂರು ಕೊಡೋಕೆ ಹೇಳಿದ್ವಿ ಫಸ್ಟಿಗೆ, ಅದು ಚರ್ಚೆ ಮಾಡಿಕೊಡು ಅಂತ ಹೇಳಿ ಅವರು. ಸರ್, ಈಗ ಒಂದು ಸರ್ ಇದರ ಹಿಂದಿರ್ತಕ್ಕಂಥ ಸೂತ್ರಧಾರಿ ಯಾರಂತೇಳಿ ಹೊರಗೆ ಬರಬೇಕು ಅಂತೇಳಿ ನಿಮ್ಮದು ಒತ್ತಾಯ ಇದೆ ಅಂತ ಸರ್. ನಾವೇಳ ಫಸ್ಟ್ ಹೇಳಿದಾಗ ನಾನೇ ಇರಲ್ಲ, ಮುಂಜಾನೆ ಫಸ್ಟ್ ಹೇಳಿದ್ಮ್ಯಾಗ ಆಮ್ಯಾಗ ಸದನಾಗ ಒಳಗೆ ಬಂದದ್ದು. ಸದನದ ಒಳಗೆ ಬಿಜೆಪಿ ಅವರು ಹೇಳಿದ್ರು ಇಲ್ಲ, ನಾವು ಹೇಳಿದ್ವಿ ಫಸ್ಟ್ ನಾವು ಹೇಳಿದ್ಮ್ಯಾಗ ಅದು ಬಂತು. ಕಾಂಗ್ರೆಸ್ ಚೀಟಿ ಕೊಟ್ಟರೆ ಬಿಜೆಪಿ ಅವರು ಹೇಳಿದ್ರು. ಚೀಟಿ ಕೊಡುವಂಥದ್ದು ಏನಿಲ್ಲ, ಬಹಿರಂಗ ಇರಲ್ಲ, ಬಹಿರಂಗ ಓಪನ್ ಇದೆ. ಯತ್ನಾಳವ್ರು ಚೀಟಿ ಕೊಟ್ಟರೆ ಮಾತಾಡ್ತಾರ? ಯತ್ನಾಳವ್ರು ಚೀಟಿ ಕೊಟ್ಟರೆ ಏನು ಮಾತಾಡೋರು? ಹಾಂ, ನಮ್ಮ ಪೊಲೀಸ್ ಇರೋದಾರಲ್ಲ, ನಮ್ಮವ್ರು ಮಾಡ್ತಾರೆ. ಈಗ ಎಲ್ಲ ಉನ್ನತ ಮಟ್ಟದ ತನಿಖೆ ಆಗಬೇಕು, ಒಬ್ರು ಯಾರು ರಿಟೈರ್ಡ್ ಜಡ್ಜ್ ಅವರಿಂದ ನ್ಯಾಯಾಂಗ ತನಿಖೆ ಆಗಬೇಕು ಅಂತಿಮವಾಗಿ CM ಅವರು ಹೋಮ್ ಮಿನಿಸ್ಟರ್ ಡಿಸಿಷನ್ ತಗೊಂಡ್ರು. ಸರ್, ಪೊಲೀಸ್ ಇಲಾಖೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ, ಬಟ್ ಈಗ ರಮೇಶ್ ಜಾರಕಿಹೊಳಿ ಕೇಸ್ಗಳಿಗೆ ಏನಾಯಿತು, ಅವರು 4 ಜನರನ್ನು ಅರೆಸ್ಟ್ ಮಾಡಿದ್ರು, ಬಟ್ ಅದಕ್ಕೆ ಹಿಂದೆ ಇರುವಂಥ ವ್ಯಕ್ತಿ ಅವರು ಏನು ಮಾಡ್ತಾ ಇದ್ದಾರೆ ಹೊರಗೆ ಬರ್ತಾರೆ. ಸೊ ಅದಕ್ಕಾಗಿ ಈ CBI ಪ್ರಕರಣಕ್ಕೆ ಸಂಬಂಧಪಟ್ಟಾಗ CBI ಎನ್ಕ್ವೈರಿ ಅವಶ್ಯಕತೆ ಇದೆ ಅಂತೇಳಿ ಜನರು ಹೇಳ್ತಾರೆ. ಇಲ್ಲೆಲ್ಲ ನಮ್ಮ ಪೊಲೀಸ್ ಇದ್ದಾರೆ, ನಮ್ಮ ಪೊಲೀಸರು ಮಾಡ್ತಾರೆ. ಈಗ ಯಾವುದೇ ತನಿಖೆ ಆದರೂ ಪಾತ್ರಧಾರಿಗಳು ಅಷ್ಟ ಪರದಾಡ್ತಾ ಇದ್ದಾರೆ, ಸೂತ್ರಧಾರಿಗಳು ಬಚಾವ್ ಆಗ್ತಾ ಇದ್ದಾರೆ. ಈ ಸೂತ್ರಧಾರಿಗಳು ಹೊರಗೆ ಬರಬೇಕು ಅಂತ ಡಿಮಾಂಡ್ ಇಲ್ಲ, ಆ ರೀತಿಯ ತನಿಖೆ ಆಗಬೇಕು ಅನ್ನೋದು ಡಿಮಾಂಡ್ ಇಲ್ಲ. ಸರ್, ಈಗ CD ವಿಚಾರ, ಈ ಟ್ರ್ಯಾಪ್ ವಿಚಾರ ಬಂದಾಗ ಒಬ್ಬ ವ್ಯಕ್ತಿ, ಒಬ್ಬ ಮಹಾನಾಯಕನ ಹೆಸರು ಪದೇ ಪದೇಯಾಗಿ ರಾಜಕಾರಣದಲ್ಲಿ ಕೇಳ್ತಾರೆ. ಇದರಲ್ಲೂ ಅವ್ರದ್ದೇ ಪಾತ್ರ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಆಗೋಲ್ಲ, ಇನ್ಕಲೇ ಕೆಲವು ಅರೆಸ್ಟ್ ಆಗಿದ್ದಾರೆ, ಅದು ಪಾಲಿಟಿಕಲಿ ಕನೆಕ್ಟೆಡ್ ಇಲ್ಲ. ನಮ್ಮ MLAಗಳನ್ನ ಟ್ರ್ಯಾಪ್ ಮಾಡಿದ್ರಲ್ಲ, ಅದು MLA ಮಾಡಿದ್ರು, ಮಂತ್ರಿಗಳು ಮಾಡಿದ್ರು, ಅದು ಪಾಲಿಟಿಕಲಿ ಕನೆಕ್ಟೆಡ್ ಇರಲಿಲ್ಲ. ಕೆಲವು ಕಡೆ ಇದೆ, ಹಿಂಗೆ ಅದಕ್ಕೆ ಒಂದು ಸಲ ಬಿಸ್ನೆಸ್ ಸಂಬಂಧ ಇದೆ, ಕೆಲವು ಬ್ಲ್ಯಾಕ್ ಮೇಲ್ ಸಂಬಂಧ ಮಾಡ್ತಾರೆ, ಕೆಲವು ಪಾಲಿಟಿಕಲಿ ಮಾಡ್ತಾರೆ, ಎಲ್ಲ ರೀತಿ ಇದೆ. ಈ ಥರ ಹಿಂಗಿದೆ ಅಂತ ಹೇಳೋಕ್ಕಾಗಲ್ಲ ನೇರವಾಗಿ. ಕಾಯಿನ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನಮ್ಮವರು. ಇನ್ನು ಸ್ನೇಹಿತರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಸಹಕಾರ ಸಚಿವ KN ರಾಜಣ್ಣ ಅವರ ಮೇಲೆ ಏನು ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅನ್ನುವಂತಹ ವಿಚಾರ ಆಗಲೇ ಹೇಳಿದಂತೆ ತುಂಬ ಸುದ್ದಿ ಪಡಿತಾ ಇದೆಯಲ್ವಾ, ಅಂದರೆ ಭಾರಿ ಸದ್ದು ಮಾಡ್ತಾ ಇದೆಯಲ್ವಾ. ಇದೀಗ ಈ ಪ್ರಕರಣ ಕಾಂಗ್ರೆಸ್ ಹೈಕಮಾಂಡ್ ಅಂಗಳವನ್ನು ತಲುಪಿದೆ ಅಂತಲೇ ಹೇಳಬಹುದು. ನಿನ್ನೆಯಷ್ಟೇ ರಾಜಣ್ಣ ಅವರ ಪುತ್ರ ಹಾಗೂ MLC ರಾಜೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನು ಮಾತುಕತೆಯ ವೇಳೆ ತಮ್ಮ ತಂದೆಯ ಮೇಲೆ ನಡೆದಿರುವ ಹನಿ ಟ್ರ್ಯಾಪ್ ಯತ್ನ ವಿಚಾರವನ್ನು ಪ್ರಸ್ತಾಪಿಸಿ ಸಾಕ್ಷ್ಯವಾಗಿ ಕೆಲ ಡಿಜಿಟಲ್ ದಾಖಲೆಗಳನ್ನು ಕೂಡ ನೀಡಿದ್ದಾರಂತೆ. ಅಲ್ಲದೆ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಪ್ರಭಾವಿ ಸಚಿವರೊಬ್ಬರ ಕೈವಾಡ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇವೆ. ಈ ನಡುವೆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿರುವ ರಾಜೇಂದ್ರ ಅವರು, ಅವರಿಗೆ ಹೆಂಡತಿ ಮಕ್ಕಳಿಲ್ವಾ, ನಮ್ಗ್ಯಾಕೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ದೂರನ್ನು ದಾಖಲಿಸುವಾಗ ಮುಖ್ಯಮಂತ್ರಿ ಏನು ಹೇಳ್ತಾರೋ ಅದನ್ನು ನಾನು ಮತ್ತು ನನ್ನ ತಂದೆಯವರು ಪಾಲಿಸ್ತೇವೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಈ ಹನಿ ಟ್ರ್ಯಾಪ್ ಅನ್ನುವಂಥದ್ದು ಏನು? ಸುಂದರವಾದ ಬ್ಯೂಟಿಫುಲ್ ಆದ ಹುಡುಗಿಯರನ್ನ ಮುಂದೆ ಇಟ್ಕೊಂಡು ದೊಡ್ಡ ದೊಡ್ಡ ಜನರನ್ನ, ಸೆಲೆಬ್ರಿಟಿಗಳನ್ನ, ಗಣ್ಯರನ್ನ ತಮ್ಮ ಒಂದು ಬಲೆಗೆ ಬೀಳಿಸಿಕೊಳ್ಳೋದಕ್ಕೆ ಇರುವ ಹೆಸರೇ ಈ ಹನಿ ಟ್ರ್ಯಾಪ್. ಹನಿ ಟ್ರ್ಯಾಪ್ ಅಂದರೆ ಯಾರಾದರೂ ಪ್ರಭಾವಿ ವ್ಯಕ್ತಿಯನ್ನು ಗುರಿಯಾಗಿಸ್ಕೊಂಡು ಒಬ್ಬ ಮಹಿಳೆಯ ಮೂಲಕ
ಅವರಿಗೆ ಲೈಂಗಿಕ ಆಮಿಷ ಅಥವಾ ಸೆಕ್ಷುವಲ್ ಅಟ್ರಾಕ್ಷನ್ ತೋರಿಸಿ ಅವರ ರಹಸ್ಯ ಮಾಹಿತಿಯನ್ನಾಗಲಿ ಅಥವಾ ಹಣವನ್ನಾಗಲಿ ಕಿತ್ತುಕೊಳ್ಳೋದನ್ನು ಈ ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಭಾರತದಲ್ಲಿ ಹನಿ ಟ್ರ್ಯಾಪ್ ಹೊಸದೇನಲ್ಲ, ಆದರೆ ಇತ್ತೀಚೆಗೆ ಈ ಕೇಸ್ ಜಾಸ್ತಿ ಆಗ್ತಾ ಇದೆ. ಇನ್ನು ಇದನ್ನು ಹಣ ಸಂಪಾದಿಸುವಂತಹ ದಂಧೆಯಾಗಿ ಕೆಲವರು ಬಳಸಿಕೊಳ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಬೇಸರದ ಸಂಗತಿ ಅಂತಲೇ ಹೇಳಬಹುದು.